ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರಿಗೆ ಗೆರವು ಹಾಕಿದಂತ ವಿಚಾರ, ಕಾಂಗ್ರೆಸ್ನವರ ನಡೆ ಬಗ್ಗೆ ಈಗ ಪಕ್ಷದಲ್ಲೇ ಮಿಶ್ರ ನಿಲುವು ವ್ಯಕ್ತವಾಗ್ತಾ ಇದೆ. ಮಾಡಿದ ಸರಿನಾ ತಪ್ಪ? ಸರಿ ಅಂತಾನೂ ಹೇಳ್ತಾ ಇಲ್ಲ, ತಪ್ಪು ಅಂತಾನೂ ಹೇಳ್ತಾ ಇಲ್ಲ. ಮಿಶ್ರ ನಡೆ, ಮಿಶ್ರ ಪ್ರತಿಕ್ರಿಯೆ ಪಕ್ಷದಲ್ಲೇ. MLAಗಳು MLCಗಳ ನಡೆ ಬಗ್ಗೆ ಕೈನ ಒಂದು ಗುಂಪು ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಸದಸ್ಯ, ವಿಧಾನ ಪರಿಷತ್ನ ಸದಸ್ಯ BK ಹರಿಪ್ರಸಾದ್, ಶಾಸಕರಾದಂಥ ಶರತ್ ಬಚ್ಚೇಗೌಡ, ವಿಧಾನ ಪರಿಷತ್ ಸದಸ್ಯ S ರವಿ, ಶಾಸಕರಾಗಿರುವಂಥ ಬಾಲಕೃಷ್ಣ, ಪ್ರದೀಪ್ ಈಶ್ವರ್ ನಡೆ ಅಗತ್ಯ ಇರಲಿಲ್ಲ ಅಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ, ಬೇಸರ ಕೂಡ ವ್ಯಕ್ತವಾಗ್ತದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಮಂಜುನಾಥ್, ನೋಡಿ, ಕಳೆದ 2 ದಿನದ ಹಿಂದೆ ನಡೆದಿರುವಂಥ ಘಟನೆ, ರಾಜ್ಯಪಾಲರ ಭಾಷಣದ ವೇಳೆ ಆಗಿರುವಂಥ ಗಲಾಟೆ ವಿಚಾರ. ಈಗ ಒಂದು ಗುಂಪು ಹೇಳ್ತಾ ಇದೆ ಇದು ಅಗತ್ಯನೇ ಇರಲಿಲ್ಲ ಅಂತ, ಬಟ್ ಸ್ವಪಕ್ಷದ ಶಾಸಕರ ನಡೆಗೆ ಮಿಶ್ರ ಪ್ರತಿಕ್ರಿಯೆ. ಮಂಜು, ಮಧುಸೂದನ್, ಏನು ಕೇಂದ್ರ ಸರ್ಕಾರ ನೆರೆಗಾ ಒಂದು ಕಾಯ್ದೆಯನ್ನು ರದ್ದು ಮಾಡಿ ರಾಮ್ಜಿ ಕಾಯ್ದೆಯನ್ನು ತಂದಿತ್ತು, ಈ ಒಂದು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ಏನು ಜಂಟಿ ವಿಶೇಷ ಅಧಿವೇಶನವನ್ನು ಕರೆದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನು ರಾಜ್ಯಪಾಲರು ಭಾಷಣ ಮಾಡಲಿಕ್ಕೆ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಏನು ಅವರಿಗೆ ಒಂದಷ್ಟು ಆಕ್ಷೇಪಗಳಿತ್ತು. ಏನು ಸರ್ಕಾರ ಸಿದ್ಧಪಡಿಸಿರುವಂಥ 11 ಪ್ಯಾರಾಗಳನ್ನು ತಾನು ಓದೋದಿಲ್ಲ ಅನ್ನೋ ಮಾತನ್ನು ಸರ್ಕಾರಕ್ಕೆ ಸಂದೇಶವನ್ನು ಕೂಡ ಮಾಡಿದ್ರು. ಜೊತೆಗೆ ಸದನಕ್ಕೆ ಬರೋದಕ್ಕೂ ಮುನ್ನ ಕೂಡ ಸಾಕಷ್ಟು ಹೈಡ್ರಾಮಾ ನಡೆದಿತ್ತು. ನಂತರ ಏನು ರಾಜ್ಯಪಾಲರು ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ಬಂದು ಕೇವಲ ಕೆಲವೊಂದು ಪ್ಯಾರಾಗಳನ್ನು ಓದಿ, ಅಂದರೆ ಏನು ತಮ್ಮ ಸ್ಪೀಚನ್ನು ಅವರೇ ತಂದಂಥ ಒಂದಷ್ಟು ಸ್ಪೀಚ್ ಮತ್ತು ಟೇಬಲ್ ಮಾಡಿ, ಏನು ಜಂಟಿ ಸರ್ಕಾರ ಸಿದ್ಧಪಡಿಸಿದಂಥ ಒಂದು ಭಾಷಣ ಏನಿತ್ತು ಅದನ್ನು ಟೇಬಲ್ ಮಾಡಿ ಹೊರಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಅದರಲ್ಲೂ ಕೂಡ BK ಹರಿಪ್ರಸಾದ್ ಆಗಿರ್ಬೋದು, ಶರತ್ ಬಚ್ಚೇಗೌಡ, ಬಾಲಕೃಷ್ಣ, ಪ್ರದೀಪ್ ಈಶ್ವರ್, S ರವಿ, ಇವರೆಲ್ಲರೂ ಕೂಡ ರಾಜ್ಯಪಾಲರ ಒಂದು ಗೆರವು ಹಾಕುವಂಥದ್ದು, ಜೊತೆಗೆ ರಾಜ್ಯಪಾಲರಿಗೆ ವಿರುದ್ಧ ಘೋಷಣೆ ಕೂಗುವಂಥ ಕೆಲಸ ಮಾಡಿದ್ರು. ಇದು ಈ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ರಾಜ್ಯಪಾಲರು ಈ ಒಂದು ಭಾಷಣವನ್ನು ಟೇಬಲ್ ಮಾಡಿದ್ದಾರೆ. ಈ ಟೇಬಲ್ ಮಾಡಿದ ನಂತರ ನಮ್ಮ ನಾಯಕರು ನಡೆದುಕೊಳ್ಳುವಂಥ ರೀತಿ ಸರಿಯಾಗಿರಲಿಲ್ಲ. ಯಾಕಂದರೆ ಟೇಬಲ್ ಮಾಡಿದ ತಕ್ಷಣ ಅದು ಏನೋ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ಜೊತೆಗೆ ಅದು ಅವರು ರಾಜ್ಯಪಾಲರು ಓದಂತೆ ಆಗಿರುತ್ತೆ. ಹಾಗಾಗಿ ನಮ್ಮ ನಾಯಕರು ಏನು ರಾಜ್ಯಪಾಲರು ಹೋಗ್ತಾ ಇರೋ ಸಂದರ್ಭದಲ್ಲಿ ಗೆರವು ಹಾಕುವ ಮುಖಾಂತರ ಈ ಒಂದು ವಿಚಾರ ಈಗ BJP ನಾಯಕರಿಗೆ ಒಂದು ಅಸ್ತ್ರವಾಗಿ ಪರಿಣಮಿಸಿದೆ. ಎರಡೂ ಸದನದಲ್ಲಿ ಕೂಡ ಚರ್ಚೆ ಮಾಡಲಿಕ್ಕೆ ಏನು ನಮ್ಮ ಉದ್ದೇಶ ಏನಿತ್ತು, ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಶೇಷ ಅಧಿವೇಶನವನ್ನು ಕರೆದಿದ್ವಿ. ಆದರೆ ಅದನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ಒಂದು ಗುಂಪು ಸಾಕಷ್ಟು ಬೇಸರವನ್ನು ಹೊರಹಾಕಿದೆ. ಜೊತೆಗೆ ಒಂದಷ್ಟು ಸಲಹೆಗಳನ್ನು ಕೂಡ ಈ ಒಂದು ಶಾಸಕರಿಗೆ ಕೊಟ್ಟಿರುವಂಥದ್ದು. ಯಾಕಂದರೆ ರಾಜ್ಯಪಾಲರು ಏನು ಹೋಗುವಂಥ ಸಂದರ್ಭದಲ್ಲಿ ಯಾರೆಲ್ಲ ಘೋಷಣೆ ಕೂಗಿದ್ರು ಅವರು ನೇರವಾಗಿ ರಾಜ್ಯಪಾಲರನ್ನ ಸೌಜನ್ಯವಾಗಿ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಲಿ, ಯಾರು ಕೂಡ ಕ್ಷಮೆಯನ್ನು ಕೇಳೋದು ಬೇಡ, ಆದರೆ ಅವರನ್ನು ಭೇಟಿ ಮಾಡುವ ಮುಖಾಂತರ ವಿರೋಧ ಪಕ್ಷಗಳಿಗೆ ಒಂದು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಜೊತೆಗೆ ರಾಜ್ಯಪಾಲರ ಜೊತೆಗೆ ಅವ್ರಿಗೂ ಕೂಡ ಗೌರವ ಸೂಚಿಸುವಂಥ ಕೆಲಸವನ್ನು ಮಾಡಬೇಕು. ಆ ಮುಖಾಂತರ ಉಭಯ ಸದನದಲ್ಲಿ ಏನು ನಾವು ಉದ್ದೇಶಪೂರ್ವಕವಾಗಿ ಅಂದರೆ ನಾವು ಕರೆದಿರುವಂಥ ಅಧಿವೇಶನ ಏನಿದೆ ಅದು ಈಡೇರಬೇಕಾದ್ರೆ ಈ ಎಲ್ಲ ನಾಯಕರು ಭೇಟಿ ಮಾಡಲಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಶಾಸಕರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಒಂದು ಕಾರ್ಯವನ್ನು ಮಾಡಿದ್ರೆ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ತಮ್ಮ ಉದ್ದೇಶಿತ ಒಂದು ರಾಮ್ಜಿ ಕಾಯ್ದೆ ಬಗ್ಗೆ ಏನು ಚರ್ಚೆ ಮಾಡಬೇಕು, ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಆ ಒಂದು ಕಲಾಪಗಳನ್ನು ಸುಗಮವಾಗಿ ನಡೆಸಬೇಕಾದ್ರೆ ಈ ಎಲ್ಲ ನಾಯಕರು ಸೌಜನ್ಯದ ಭೇಟಿ ಮಾಡಲಿ ಅನ್ನೋ ಒಂದು ಸಲಹೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.